ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 875ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಬಂದ್ಬಿಟ್ಟು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಬರೀ 4 ತಿಂಗಳಲ್ಲಿ 1750 ಕೋಟಿ ಸ್ಕ್ಯಾಮ್ ಆಗಿದೆ, ಅದು ಕೂಡ ನಮ್ಮ ಇಂಡಿಯಾದಲ್ಲಿ. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. 100% ಈ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ನಿಮಗೆ ಒಂದು ಸ್ವಲ್ಪ ಟೈಮ್ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ಒಂದು ವಿಡಿಯೋ ಆದ್ರೆ ನೋಡಬಹುದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ರೆಡ್ಮಿ ನೋಟ್ 13R ಈ ಒಂದು ಮೊಬೈಲ್ ನ ನಿನ್ನೆ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ. ಸ್ಪೆಸಿಫಿಕೇಶನ್ಸ್ ಓಕೆ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಫುಲ್ HD ಪ್ಲಸ್ ಡಿಸ್ಪ್ಲೇ ಇರುತ್ತೆ, 120 Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ, ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, ಫ್ರಂಟ್ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿಯಿಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಇನ್ನ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ, 16,000 ಇಟ್ಟಿದ್ದಾರೆ. 16,000 ವರ್ತಲ್ಲ ನನಗೆ ಕೇಳಿದ್ರೆ. ಇನ್ನ ಒಂದ್ ಸ್ವಲ್ಪ ಕಮ್ಮಿ ಪ್ರೈಸಿಗೆ ಲಾಂಚ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಡಿಸೈನ್ ನೋಡೋದಕ್ಕೆ ಸೇಮ್ ಟು ಸೇಮ್ ನಿಮಗೆ ಒಂದ್ ಸ್ವಲ್ಪ ಐಫೋನ್ ಥೀಮ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ನನಗನ್ನಿಸ್ತಂಗೆ ಈ ಒಂದು ಮೊಬೈಲ್ ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನಗನ್ನಿಸ್ತಂಗೆ ಈ ಮೊಬೈಲ್ 100% ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಐಕ್ಯೂ ಕಂಪ್ನಿಯವರು ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಬಡ್ಸ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಇವಾಗ ಈ ಒಂದು ಬಡ್ಸ್ BIS ಸರ್ಟಿಫಿಕೇಶನ್ ಸೈಟ್ ಅಲ್ಲಿ ಸ್ಪಾಟ್ ಆಗಿದೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಾಗೆ ಬಂದ್ಬಿಟ್ಟು ಡಿಸೈನ್ ನೋಡೋದಕ್ಕೆ ನಿಮಗೆ ರೀಸೆಂಟ್ ಆಗಿ ವಿವೋ ಕಂಪ್ನಿಯವರು ಒಂದು ಬಡ್ಸ್ ನ ಲಾಂಚ್ ಮಾಡಿದ್ರು. ಸೇಮ್ ಅದೇ ಥೀಮ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ರೀಬ್ರ್ಯಾಂಡ್ ಮಾಡಿದ್ರು ಕೂಡ ಮಾಡಬಹುದು. ಫಸ್ಟ್ ಏನಾದ್ರು ಈ ಒಂದು ಬಡ್ಸ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಯ್ತು ಅಂದ್ರೆ ನೆಕ್ಸ್ಟ್ ಐಕ್ಯೂ ಕಂಪ್ನಿಯವರು ಐಕ್ಯೂ ಟ್ಯಾಬ್ಸ್ ನ ಕೂಡ ಲಾಂಚ್ ಮಾಡ್ತಾರೆ. ರೀಸೆಂಟ್ ಆಗಿ ಈ ಒಂದು ಟ್ಯಾಬ್ಸ್ ನ ಚೈನಾದಲ್ಲೂ ಕೂಡ ಲಾಂಚ್ ಮಾಡಿದ್ದಾರೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ರು. ಈ ಬಡ್ಸ್ ಲಾಂಚ್ ಆಯ್ತು ಅಂದ್ರೆ 100% ಐಕ್ಯೂ ಕಂಪ್ನಿಯವರು ಐಕ್ಯೂ ಪ್ಯಾಡ್ಸ್ ನ ಕೂಡ ಲಾಂಚ್ ಮಾಡಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಐಫೋನ್ 16 ಸೀರೀಸ್ ಗೆ ಸಂಬಂಧಪಟ್ಟ ಬ್ಯಾಕ್ ಕೇಸಸ್ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಐಫೋನ್ 16 Pro ಗೆ ಸಂಬಂಧಪಟ್ಟಿದ್ದು. ನೋಡೋದಕ್ಕೆ ನಿಮಗೆ ಏನ್ ಮೇಜರ್ ಚೇಂಜಸ್ ಏನಿಲ್ಲ, ಆಸ್ ಯೂಶುವಲ್ ಸೇಮ್ ಕೇಸಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕೇಸಸ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಎಲ್ಲಾದ್ರೂ ಇವರು ಡಿಸೈನ್ ಚೇಂಜ್ ಮಾಡಿದ್ರೆ ಯಾವ ಪಾರ್ಟ್ ಅಲ್ಲಿ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ನಾವು ನೋಟಿಸ್ ಮಾಡಬಹುದು. ಇಲ್ಲೇನೋ ಕೂಡ ನಾವು ಚೇಂಜಸ್ ನೋಟಿಸ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಏನಂದ್ರೆ ನಿಮಗೆ ಕ್ಯಾಮ್ರಾ ಮಾಡ್ಯೂಲ್ ಇನ್ನ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಆಗ್ಬೋದು, ಅಷ್ಟು ಬಿಟ್ರೆ ಮೇಜರ್ ಆಗಿ ನಿಮಗೆ ಇನ್ನೇನು ಕೂಡ ಚೇಂಜಸ್ ಆದ್ರೆ ಇರೋದಿಲ್ಲ. ಕ್ಯಾಮ್ರಾದಲ್ಲಿ ಈ ಸಲ ನಿಮಗೆ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಬಟನ್ಸ್ ಜಾಸ್ತಿ ಆಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಹೊಸ ಫೀಚರ್ಸ್ ಕೂಡ ಈ ಸಲ ಇನ್ಕ್ಲೂಡ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಇವಾಗ ನಮಗೆ MWC ಇವೆಂಟ್ ನಡೆಯುತ್ತಲ್ಲ, WWDC ಇವೆಂಟ್ ನಡೆಯುತ್ತಲ್ಲ, 10ನೇ ತಾರೀಕಿಂದ 14ನೇ ತಾರೀಕುವರೆಗೂ ನಡೆಯುತ್ತೆ. ಈ ಇವೆಂಟ್ ಅಲ್ಲಿ ನಮಗೆ ಅರ್ಧಕ್ಕರ್ಧ ಇನ್ಫಾರ್ಮೇಶನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಟೆಕ್ ನ್ಯೂಸ್ ನೋಡ್ತಾ ಇರಿ, ನಾನು ನಿಮಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಡ್ತೀನಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಚೈನಾ ದೇಶದವರು ಫಸ್ಟ್ ಟೈಮ್ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ನ್ಯೂಸ್ ಕೇಳಿದ್ದಾದ್ಮೇಲೆ ಪರ್ಸನಲಿ ನಾನು ತುಂಬಾ ಖುಷಿ ಪಟ್ಟೆ. ರೀಸನ್ ಏನು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಶುಗರ್ ಪೇಷಂಟ್ಸ್ ವಿಪರೀತವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಬೇರೆ ಎಲ್ಲಾ ದೇಶಕ್ಕೂ ಕೂಡ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ಶುಗರ್ ಪೇಷಂಟ್ಸ್ ತುಂಬಾನೇ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್. ಇವಾಗ ಚೈನಾ ಲ್ಯಾಬ್ ಅಲ್ಲಿ ಒಂದು ಹೊಸ ಮೆಡಿಸಿನ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈ ಮೆಡಿಸಿನ್ ಗೆ ಎಷ್ಟು ಪವರ್ ಇರುತ್ತೆ ಅಂದ್ರೆ, ಈ ಮೆಡಿಸಿನ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಶುಗರ್ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಿದ್ದಾರೆ. ಈಗಾಗಲೇ ಟೆಸ್ಟ್ ಕೂಡ ಮಾಡಿದ್ದಾರೆ. 2021ರಲ್ಲಿ 59 ವರ್ಷದ ಪೇಷಂಟ್ ಮೇಲೆ ಇದನ್ನ ಟೆಸ್ಟ್ ಮಾಡಿದ್ರು. ಇವ್ರೇನ್ ಮಾಡಿದ್ರು ಅಂದ್ರೆ ಕಂಪ್ಲೀಟ್ ಆಗಿ ಸೆಲ್ಸ್ ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು. ಇವಾಗ ನಮಗೆ ಬ್ಲಡ್ ಅಲ್ಲಿ ಸೆಲ್ಸ್ ಏನಿರುತ್ತಲ್ಲ, ಆ ಒಂದು ಸೆಲ್ಸ್ ಕಂಪ್ಲೀಟ್ ಆಗಿ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕ್ಯೂರ್ ಆಗೋದಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ. ಇದೇನಾದ್ರೂ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಯ್ತು ಅಂದ್ರೆ ನಮಗೆ ಶುಗರ್ ಅನ್ನೋದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. 2021ರಲ್ಲಿ ಈ ಪೇಷಂಟ್ ಮೇಲೆ ಟೆಸ್ಟ್ ಮಾಡಿದ್ರು. 2022ರಿಂದ ಈ ಪೇಷಂಟ್ ಮಾತ್ರೆನೂ ಹಾಕೊಂತ ಇಲ್ಲ, ಹಾಗೆ ಬಂದ್ಬಿಟ್ಟು ಇನ್ಸುಲಿನ್ ಕೂಡ ಹಾಕೊಂತ ಇಲ್ಲ. ಅಷ್ಟರ ಮಟ್ಟಿಗೆ ಕ್ಯೂರ್ ಆಗಿದೆ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಾ ಇದ್ದಾರೆ. ಇನ್ನ ಒಂದ್ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇವರು ಟೆಸ್ಟ್ ಮಾಡ್ತಿದ್ದಾರೆ. ಆ ಎಲ್ಲಾ ವರ್ಕು ಕೂಡ ಕಂಪ್ಲೀಟ್ ಆಯ್ತು ಅಂದ್ರೆ ಕಮರ್ಷಿಯಲ್ ಆಗಿ ಈ ಒಂದು ಮೆಡಿಸಿನ್ ಹೊರಗಡೆ ಆದ್ರೆ ಬರುತ್ತೆ. ಈ ಮೆಡಿಸಿನ್ ಬಂತು ಅಂದ್ರೆ ಎಷ್ಟೋ ಜನರಿಗೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಈ ಶುಗರ್ BP ಅನ್ನೋದು ತುಂಬಾನೇ ಡೇಂಜರ್. ಹಾಗೆ ಬಂದ್ಬಿಟ್ಟು ಅದೇನಾದ್ರೂ ಒಂದ್ಸಲ ಬಂತು ಅಂದ್ರೆ ಪಾಪ ಅದನ್ನ ಕ್ಯೂರ್ ಮಾಡ್ಕೊಳ್ಳೋದು ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಇದೊಂದು ಮೆಡಿಸಿನ್ ಏನಾದ್ರೂ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರತನ್ ಟಾಟಾ ಅವ್ರ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಅವ್ರ ಹೆಸರು ಕೇಳಿದ ತಕ್ಷಣ ನಮ್ಗೆಲ್ಲರಿಗೂ ಕೂಡ ಒಂದ್ ರೀತಿ ಪ್ರೌಡ್ ಫೀಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನಾನು ನಿಮಗೊಂದು ನ್ಯೂಸ್ ಹೇಳ್ತೀನಿ. ಈ ನ್ಯೂಸ್ ಕೇಳಿದ್ದಾದ್ಮೇಲೆ ಆ ಪ್ರೌಡ್ ಫೀಲ್ ಅನ್ನೋದು ಇನ್ನ ಒಂದು 100 ಟೈಮ್ಸ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂತ ಇನ್ಸಿಡೆಂಟ್ ಯಾವ್ದಪ್ಪ ಅಂದ್ರೆ, ಮುಂಬೈಯಲ್ಲಿ ತಾಜ್ ಹೋಟೆಲ್ ಇರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಒನ್ ಆಫ್ ದ 5 ಸ್ಟಾರ್ ಹೋಟೆಲ್ಸ್ ಅಂತಾನೆ ಹೇಳ್ಬೋದು. ಹೋಟೆಲ್ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಸ್ಟೇ ಮಾಡೋದು ಕೂಡ ಒಂದ್ ರೀತಿ ಅದೃಷ್ಟ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಒಂದ್ ಸ್ವಲ್ಪ ಫೋಟೋಸ್ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಆ ಒಂದು 5 ಸ್ಟಾರ್ ಹೋಟೆಲ್ ಅಲ್ಲಿ ನಮಗೆ ಬೀದಿ ನಾಯಿಗಳೇನಿರುತ್ತಲ್ಲ ಅವೆಲ್ಲನೂ ಕೂಡ ಬಂದು ಮಲ್ಕೊಂತಾ ಇದೆ. ಈ ಫೋಟೋಸ್ ಎಲ್ಲ ತುಂಬಾನೇ ವೈರಲ್ ಆಗಿದೆ. ವೈರಲ್ ಆಗಿದ್ದಾದ್ಮೇಲೆ ಆ ತಾಜ್ ಹೋಟೆಲ್ ಮ್ಯಾನೇಜರ್ ಏನಿರ್ತಾರಲ್ಲ ಅವರಿಗೆ ಕೇಳಿದ್ದಾರೆ, ಅಲ್ಲ ಇಷ್ಟು ದೊಡ್ಡ ಹೋಟೆಲ್ ಇಟ್ಕೊಂಡು ನೀವೇನ್ ಈ ರೀತಿಯಾಗೆಲ್ಲ ಬೀದಿ ನಾಯಿಗಳನ್ನೆಲ್ಲ ಮಲಗಿಸ್ಕೊಂಡಿದ್ದೀರಾ ಅಂತೇಳಿ. ಅವಾಗ ಮ್ಯಾನೇಜರ್ ಏನ್ ಹೇಳಿದ್ದಾರೆ ಗೊತ್ತಾ, ರೀಸೆಂಟ್ ಆಗಿ ನಮಗೆ ರತನ್ ಟಾಟಾ ಅವರು ಕಾಲ್ ಮಾಡಿದ್ರು. ಕಾಲ್ ಮಾಡ್ಬಿಟ್ಟು ಸ್ಟ್ರಿಕ್ಟ್
ಸ್ಟ್ರಿಕ್ಟ್ ಆಗಿ ನಮಗೆ ವಾರ್ನಿಂಗ್ ಮಾಡಿದ್ದಾರೆ. ಯಾವ್ದಾದ್ರು ಬೀದಿ ನಾಯಿ ನಮ್ಮ ಹೋಟೆಲ್ ಹತ್ರ ಬಂತು ಅಂದ್ರೆ ನೀವು ಅದನ್ನ ಒಳ ಕಡೆ ಕರ್ಕೊಂಡು ಆರಾಮಾಗಿ ಮಲಗಿಸಿ, ಯಾರು ಕೂಡ ಓಡಿಸೋ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮಗೊಂದು ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ರೀಸನ್ ಏನು ಅಂದ್ರೆ ಡೆಲ್ಲಿ, ಅಹಮದಾಬಾದ್, ಮುಂಬೈ, ಸೊ ಇಲ್ಲೆಲ್ಲ ನೋಡ್ಕೊಂಡ್ರೆ ಟೆಂಪರೇಚರ್ ಅನ್ನೋದು ವಿಪರೀತ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು. 45+ ಆಗಿದೆ. ರೀಸೆಂಟ್ ಆಗಿ ಡೆಲ್ಲಿಯಲ್ಲಿ ನೋಡ್ಕೊಂಡ್ರೆ 52 ಕೂಡ ರಿಜಿಸ್ಟರ್ ಆಗಿತ್ತು. ಅಂದ್ರೆ ಸುಟ್ಟೋಗ್ಬಿಡ್ತೀವಿ ಅಂತಾನೆ ಹೇಳ್ಬೋದು. ನಾವೇ ಇರೋದಿಕ್ಕಾಗೋದಿಲ್ಲ ಅಂತದ್ರಲ್ಲಿ ಪಾಪ ಅವೆಂಗ್ ಇರೋದಿಕ್ಕಾಗತ್ತೆ. ಏನಾದ್ರೂ ಬೀದಿನ ಏನಾದ್ರೂ ಹೋಟೆಲ್ ಹತ್ರ ಬಂತು ಅಂದ್ರೆ ಯಾರು ಕೂಡ ಓಡಿಸೋದಿಕ್ಕಾದ್ರೆ ಹೋಗ್ಬೇಡಿ. ಒಳಗಡೆ ಕರ್ಕೊಂಡು ಏನಾದ್ರೂ ತಿನ್ನೋದಿಕ್ ಬೇಕಂದ್ರೆ ತಿನ್ನೋದಿಕ್ ಕೊಟ್ಬಿಟ್ಟು ಅಲ್ಲೇ ಮಲ್ಗೋದಿಕ್ ಬಿಡಿ ಅಂತ ಹೇಳ್ಬಿಟ್ಟು ರತನ್ ಟಾಟಾ ಅವ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈ ನ್ಯೂಸ್ ಕೇಳಿದ್ದಾದ್ಮೇಲೆ ನಿಜವಾಗ್ಲೂ ನನಗಂತೂ ಒಂದ್ ರೀತಿ ಪ್ರೌಡ್ ಫೀಲ್ ಆಯ್ತು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ IPL ಇಂದ. IPL ರೀಸೆಂಟ್ ಆಗಿ ಮುಗೀತು, ಎಲ್ಲರಿಗೂ ಕೂಡ ಗೊತ್ತಿರೋದೇ. ಈ ಸಲ ಮಾತ್ರ ವಿಪರೀತವಾಗಿ ಎಂಜಾಯ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ IPL ಗೆ ಸಂಬಂಧಪಟ್ಟ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಈ ಸಲ IPL ಒಂದು ರೆಕಾರ್ಡ್ ಆದ್ರೆ ಕ್ರಿಯೇಟ್ ಮಾಡಿದೆ. ಅಂತ ರೆಕಾರ್ಡ್ ಯಾವ್ದಪ್ಪ ಅಂದ್ರೆ ಟಿವಿಯಲ್ಲಿ ಹಾಗೆ ಬಂದ್ಬಿಟ್ಟು ಡಿಜಿಟಲ್ ಪ್ಲಾಟ್ಫಾರ್ಮ್ ಎರಡರಲ್ಲೂ ಕೂಡ ಈ ಒಂದು ರೆಕಾರ್ಡ್ ಕ್ರಿಯೇಟ್ ಆಗಿದೆ. ಓವರ್ ಆಲ್ ಆಗಿ ನೋಡ್ಕೊಂಡ್ರೆ ಈ ಸಲ ಹೊಸ ಆಡಿಯನ್ಸ್ ಎಷ್ಟು ಜನ ರೀಚ್ ಆಗಿದ್ದಾರೆ ಗೊತ್ತಾ? ಹತ್ತತ್ರ 546 ಮಿಲಿಯನ್ ಯೂಸರ್ಸ್ ರೀಚ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 546 ಮಿಲಿಯನ್ ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ, ತುಂಬಾ ದೊಡ್ಡ ಅಮೌಂಟ್ ಅಂತಾನೆ ಹೇಳ್ಬೋದು. ಇದುವರೆಗೂ ನಡೆದಿರೋ IPL ಮ್ಯಾಚಸ್ ಗೆ ಕಂಪೇರ್ ಮಾಡಿದ್ರೆ ಈ ಸಲ IPL ತುಂಬಾ ಹೈಪ್ ಆಗಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ನಿಜವಾಗ್ಲೂ ಸೂಪರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪುಣೆಯಿಂದ. ಪುಣೆಯಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ವರ್ಲ್ಡ್ ವೈಡ್ ಆಗಿ ರೀಚ್ ಆಗಿದೆ ಅಂತಾನೆ ಹೇಳ್ಬೋದು. 17 ವರ್ಷದ ಹುಡುಗ, ಅದು ಕೂಡ ಪೋರ್ಷೆ ಕಾರಲ್ಲಿ ಹೋಗ್ತಾ ಇಬ್ರನ್ನಾದ್ರೆ ಗುದ್ದಿದ್ದಾನೆ. ಅವರಿಬ್ರು ಕೂಡ ಸ್ಪಾಟ್ ಅಲ್ಲೇ ಸತ್ತೋಗಿದ್ರು. ಈ ನ್ಯೂಸ್ ಕೂಡ ತುಂಬಾ ದೊಡ್ಡ ಲೆವೆಲ್ ಅಲ್ಲ ಆದ್ರೆ ರೀಚ್ ಆಗಿತ್ತು. ಇವಾಗ ಒಂದ್ ಸ್ವಲ್ಪ ಹೊಸ ರಿಪೋರ್ಟ್ಸ್ ಹೊರಗೆ ಬರ್ತಾ ಇದೆ. ಈ ನ್ಯೂಸ್ ಕೇಳಿದಾಗೆಲ್ಲ ನಾನು ಶಾಕ್ ಆದೆ ಅಂತಾನೆ ಹೇಳ್ಬೋದು. ಮೊದಲನೇದು, ಅವ್ರ ತಾಯಿ ಬಂದ್ಬಿಟ್ಟು ನನ್ನ ಮಕ್ಳಿಗೆ ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಇದೊಂದು ಶಾಕಿಂಗ್. ಇನ್ನ ಒಂದು ಶಾಕಿಂಗ್ ಏನ್ ಗೊತ್ತಾ? ಇವಾಗ ಮಕ್ಕಳು ಕುಡ್ದಿದ್ದಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಯಾವ ರೀತಿ ಗೊತ್ತಾಗುತ್ತೆ? ಬ್ಲಡ್ ಸ್ಯಾಂಪಲ್ ತಗೊಂಡು ಟೆಸ್ಟ್ ಮಾಡಿದ್ರೆ ಅವರು ಆಲ್ಕೋಹಾಲ್ ಕನ್ಸಂಪ್ಷನ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಆ ಡಾಕ್ಟರ್ಸ್ ನೇ ಡೀಲ್ ಮಾಡ್ಬಿಟ್ಟಿದ್ದಾರೆ. ಇಬ್ರು ಡಾಕ್ಟರ್ಸ್ ನ ಕೊಂಡ್ಕೊಬಿಟ್ಟಿದ್ದಾರೆ. ಇಬ್ಬರಿಗೂ ಕೂಡ 3 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಕೊಟ್ಟಿದ್ದಾದ್ಮೇಲೆ ಆ ಡಾಕ್ಟರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಬ್ಲಡ್ ನೇ ಸ್ವ್ಯಾಪ್ ಮಾಡ್ಬಿಟ್ಟಿದ್ದಾರೆ. ಆ ಬ್ಲಡ್ ನ ಹಳೆ ಬ್ಲಡ್ ನ ತೆಗೆದ್ಬಿಟ್ಟು ಹೊಸದಾಗಿರೋ ಬ್ಲಡ್ ಅಲ್ಲಿ ಟೆಸ್ಟ್ ಮಾಡಿದ್ದಾರೆ. ಅವಾಗ ಆ ಒಂದು ಬ್ಲಡ್ ಸ್ಯಾಂಪಲ್ ಅಲ್ಲಿ ನೋಡ್ಕೊಂಡ್ರೆ ಆಲ್ಕೋಹಾಲ್ ಕನ್ಸಂಪ್ಷನ್ ಆದ್ರೆ ಇಲ್ಲ. ಈ ಒಂದು ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ. ಇವಾಗ ಈ ನ್ಯೂಸ್ ಹೊರಗೆ ಬಂದಿದ್ದಾದ್ಮೇಲೆ ಆ ಇಬ್ರು ಡಾಕ್ಟರ್ಸ್ ಕೂಡ ಇವಾಗ ಅರೆಸ್ಟ್ ಮಾಡಿದ್ದಾರೆ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಹೊಸ ನ್ಯೂಸ್ ಬರ್ತಿದೆ ಅಂತಾನೆ ಹೇಳ್ಬೋದು. ಕೇಳಿದಾಗೆಲ್ಲ ನಾನು ಶಾಕ್ ಆದೆ. ರೀಸೆಂಟ್ ಆಗಿ ಅಮೆರಿಕಾದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಸೇಮ್ ಇದೇ ಇನ್ಸಿಡೆಂಟ್. 17 ವರ್ಷದ ಹುಡುಗ, ಅಲ್ಲಿ ಒಬ್ನನ್ನು ಸಾಯಿಸಿದ್ದಾನೆ. ಅವನು ಕೂಡ ಇದೇ ರೀತಿ ಕಾರಲ್ಲಿ ಹೋಗ್ಬೇಕಾದ್ರೆ ಗುದ್ದಿದ್ದಾನೆ. ಅಲ್ಲಿ ಒಬ್ರಾದ್ರೆ ಸತ್ತೋಗಿದ್ದಾರೆ. ಆ ಇನ್ಸಿಡೆಂಟ್ ಆಗಿ ನೆಕ್ಸ್ಟ್ ಡೇನೆ ಅವನಿಗೆ ಜೈಲ್ ಶಿಕ್ಷೆನೂ ಕೂಡ ಆಗಿದೆ. 24 ವರ್ಷ ಜೈಲ್ ಶಿಕ್ಷೆ ಕೊಟ್ಟಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲಿನ ಸಿಸ್ಟಮ್ಗೂ ಇಲ್ಲಿನ ಸಿಸ್ಟಮ್ಗೂ ಎಷ್ಟು ಮಟ್ಟಿಗೆ ವ್ಯತ್ಯಾಸ ಇದೆ ಅಂತೇಳಿ. ಅಲ್ಲಿ ಬಂದ್ಬಿಟ್ಟು ವಿತಿನ್ 24 ಅವರ್ಸ್ ಅಲ್ಲಿ ಶಿಕ್ಷೆ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮಲ್ಲಿ ನೋಡ್ಕೊಂಡ್ರೆ ಡಾಕ್ಟರ್ಸ್ ನ ಕೊಂಡ್ಕೊಳೋದು, ಬ್ಲಡ್ ನ ಸ್ವ್ಯಾಪ್ ಮಾಡೋದು, ಹಾಗೆ ಬಂದ್ಬಿಟ್ಟು ಕಾರ್ ಡ್ರೈವರ್ ನ ಎದುರಿಸೋದು. ಸೊ ಈ ರೀತಿಯಾಗಿ ಏನೇನೋ ಮಾಡ್ತಾ ಇದ್ದಾರೆ. ಆದ್ರೆ ಕರೆಕ್ಟ್ ಆಗಿರೋ ಒಂದು ನ್ಯಾಯ ಆದ್ರೆ ಸಿಗ್ತಾ ಇಲ್ಲ, ಒಂದು ಜಡ್ಜ್ಮೆಂಟ್ ಆದ್ರೆ ಸಿಗ್ತಾ ಇಲ್ಲ. ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಫಾಸ್ಟ್ ಇದೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಇಂದ. ಗೂಗಲ್ ಕಂಪ್ನಿಯವರು ಒಂದು ಹೊಸ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಮೇ 2024 ಮೇ ತಿಂಗಳಲ್ಲಿ ಎಲ್ಲರೂ ಕೂಡ ಅತಿ ಹೆಚ್ಚಾಗಿ ಗೂಗಲ್ ಅಲ್ಲಿ ಏನ್ ಸರ್ಚ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಇವಾಗ ನಾನು ನಿಮಗೆ ಒಂದು ಕ್ವಶನ್ ಕೇಳ್ತಿದ್ದೀನಿ. ಮೇ ತಿಂಗಳಲ್ಲಿ ನೀವು ಗೂಗಲ್ ಅಲ್ಲಿ ಅತಿ ಹೆಚ್ಚಾಗಿ ಏನ್ ಸರ್ಚ್ ಮಾಡಿದೀರಾ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ IPL ಇದೆ. IPL ನ ತುಂಬಾ ಜನ ಸರ್ಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೆಕೆಂಡ್ ಪ್ಲೇಸ್ ಅಲ್ಲಿ ನಮಗೆ ಕ್ರಿಕೆಟ್ ಬಸ್ ಇದೆ. ಥರ್ಡ್ ಪ್ಲೇಸ್ ಅಲ್ಲಿ ವೆದರ್ ಇದೆ. ಫೋರ್ತ್ ಪ್ಲೇಸ್ ಅಲ್ಲಿ ವಾಟ್ಸ್ಆಪ್ ವೆಬ್ ಇದೆ. ಫಿಫ್ತ್ ಪ್ಲೇಸ್ ಅಲ್ಲಿ ಜಿಮೇಲ್ ಇದೆ. ಸಿಕ್ಸ್ತ್ ಪ್ಲೇಸ್ ಅಲ್ಲಿ ಅಮೆಜಾನ್ ಇದೆ. ಸೆವೆಂತ್ ಪ್ಲೇಸ್ ಅಲ್ಲಿ ನಮಗೆ ಗೂಗಲ್ ಟ್ರಾನ್ಸ್ಲೇಟ್ ಇದೆ. ಏಯ್ತ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ಇನ್ಸ್ಟಾಗ್ರಾಮ್ ಇದೆ. ಇನ್ನ ಒಂದು ಶಾಕಿಂಗ್ ಏನ್ ಗೊತ್ತಾ? 10th ಪ್ಲೇಸ್ ಅಲ್ಲಿ ನಮಗೆ ಚಾಟ್ GPT ಇದೆ. ಚಾಟ್ GPT ನ ತುಂಬಾ ಜನ ಯೂಸ್ ಮಾಡ್ತಿಲ್ಲ. ಅದರಲ್ಲೂ ಕೂಡ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ತಾ ಇರೋ ರೇಟು ಕೂಡ ತುಂಬಾ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಟಾಪ್ 5 ಅಲ್ಲೇ ಇರ್ತಾ ಇತ್ತು ಈ ಸರ್ಚಿಂಗ್ ಲಿಸ್ಟ್ ಅಲ್ಲಿ ನೋಡ್ಕೊಂಡ್ರೆ ಚಾಟ್ GPT. ಈ ಸಲ ನೋಡ್ಕೊಂಡ್ರೆ ಚಾಟ್ GPT 10th ಪ್ಲೇಸ್ ಅಲ್ಲಿ ಇದೆ. ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ IPL ಇದೆ. ನೀವು ಕೂಡ ಕಾಮೆಂಟ್ ಮಾಡಿ ಮೇ ತಿಂಗಳಲ್ಲಿ ನೀವು ಅತಿ ಹೆಚ್ಚಾಗಿ ಗೂಗಲ್ ಅಲ್ಲಿ ಏನ್ ಸರ್ಚ್ ಮಾಡಿದೀರಾ ಅಂತ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.